ಕೈವಾಡ ಅಥವಾ ಬೇರೆ ಪ್ರಕರಣಗಳನ್ನು ಡೈವರ್ಟ್ ಮಾಡ್ತಕ್ಕಂಥ ಕೆಲಸಗಳಾಗ್ತಿದೆ ಅಂತ. ಖಂಡಿತ. ಯಾಕೆಂತಂದ್ರೆ ನೋಡಿ, ಇದನ್ನ ಕಾಂಗ್ರೆಸ್ ಜಾರಿ ಮಾಡದೇ ಇರೋದೇನೆ ಶೆಡ್ಯೂಲ್ ಕ್ಯಾಸ್ಟ್ ನಲ್ಲಿರೋಂಥ ಒಂದು ದೊಡ್ಡ ಕೋಮು ಕಾಂಗ್ರೆಸ್ ಜೊತೆ ಇದೆ ಅಂತ. ಅದು ಖರ್ಗೆ ಅವರಾಗ್ಬೋದು, ಜಿ ಪರಮೇಶ್ವರ್ ಆಗ್ಬೋದು, ಎಚ್ ಸಿ ಮಾದೇವಪ್ಪನವ್ರು ಆಗ್ಬೋದು, ನಾರಾಯಣ ಸ್ವಾಮಿ ಆಗ್ಬೋದು. ಸರಳೀಕರಣ ಮಾಡಿ, ಯಾಕಂದ್ರೆ ಈಗ ನೀವು ಹೇಳಿದ್ರಿ, ಈಗ ಪರಿಶಿಷ್ಟ ಜಾತಿಯಲ್ಲಿ ಎಡಗೈ ಬಲಗೈ ಆದಿಜಾಂಬವ ಮಧ್ಯೆ ಆದಿ ಕರ್ನಾಟಕ ಅಂತಿದೆ. ಈ ಸುಪ್ರೀಂ ಕೋರ್ಟ್ನ ಆದೇಶದಿಂದ ಯಾರಿಗೆ ಹೆಚ್ಚು ಲಾಭ ಆಗ್ತಿದೆ, ಯಾರಿಗೆ ನಷ್ಟ ಆಗ್ತಿದೆ ಅಂತ? ದುರಂತ ಏನಪ್ಪಾ ಅಂತಂದ್ರೆ, ನೀವು ಕೇಳಿದ ಒಳ್ಳೆ ಪ್ರಶ್ನೆ. ಈ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಲಿ 101 ಜಾತಿಗಳಿವೆ. ಅದರಲ್ಲಿ ದೊಡ್ಡ ಗುಂಪು ಮಾದಿಗರ ಗುಂಪು. ಮಾದಿಗರೇ ನಂಬರ್ 1. ಲೆಫ್ಟು ಮಾದಿಗರು ನಂಬರ್ 1. ಅವ್ರ ಜನಸಂಖ್ಯೆನೇ ದೊಡ್ಡ ಮಟ್ಟದಲ್ಲಿರೋಂಥದ್ದು ಫಸ್ಟು. ದುರಂತ ಅವ್ರಿಗೆ 2ನೇದು 3ನೇದು ಸ್ಥಾನದಲ್ಲಿ ಅನುಕೂಲಗಳು ಸಿಗ್ತಾ ಇದೆ, ಅಥವಾ 4ನೇ ಸಿಗ್ತಾ ಇದೆ ಅಂದರೂ ಆಶ್ಚರ್ಯ ಇಲ್ಲ. ಅಷ್ಟು ಹಿಂದೆ ಹೊಟ್ಟೋಗಿದೆ ಅದು. ಯಾರು ಕಡಿಮೆ ಜನಸಂಖ್ಯೆ ಇದ್ದಾರೆ ಅವರು ಹಂಗೆ